ನಮಸ್ಕಾರ. ದಿಲ್ಲಿ ಟು ಬೆಂಗಳೂರು ಬಸ್ ಜರ್ನಿ ಡೇ ಟು ಉಜ್ಜಯಿನಿಂದ ಪುಣೆಗೆ ಹೋಗ್ತಾ ಇದ್ದೀನಿ. ಸೊ ಇದು ಬಂದು ರೀಸೆಂಟ್ ಆಗಿ ಅಂದ್ರೆ ಒನ್ ವೀಕ್ ಏನೋ ಆಗಿರ್ಬೇಕು ಗಾಡಿ ಬಂದಿದೆ. ಹೈಜಿನಿಕ್ ಆಗಿರೋ ಒಂದು ಬ್ಲಾಕೆಟ್ ಕೊಟ್ಟಿದ್ದಾರೆ. ಸೊ ಪಿಲ್ಲೋ ಮತ್ತೆ ಅಡ್ರೆಸ್ ಬ್ಲಾಕೆಟ್, ಮೊಬೈಲ್ ಇಡಕ್ಕೆ ವಾಟರ್ ಮತ್ತೆ ಪಿನ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಸೊ ಇಂಟರ್ ಬ್ರೇಕು ಅಂತ ಕೊಡ್ತಾರ. ಸೊ ಟೀ ಬ್ರೇಕು ಕೂಡ ಇಲ್ಲೇ ಇರುತ್ತೆ. ಸೊ ಮುಂದೆಲ್ಲ ಡಿನ್ನರ್ ಬ್ರೇಕ್ ಇರುತ್ತೆ, ಅದನ್ನ ತೋರಿಸ್ತೀನಿ ನಿಮಗೆ. ಸಕ್ಕದಾಗೈತೆ ವೈಟ್ ಅಂಡ್ ರೋಡ್ ಬಂದು ತೋರಿಸ್ತೀನಿ ನಿಮಗೆ. ನಾನು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದು ಅಭಿ ಬಸ್ ಅಲ್ಲಿ. ಸೊ ಟಿಕೆಟ್ ರೇಟ್ ಬಂದು ಕೂಡ ನಿಮಗೆ ಎಂಡಲ್ಲಿ ತೋರಿಸ್ತೀನಿ ನಿಮಗೆ. ಬನ್ನಿ ಒಳಗಡೆ ಹೆಂಗಿದೆ ಅಂತ ಹೇಳ್ಕೊಡ್ತೀನಿ. ಬಗ್ಗೆ ಹೆಂಗ್ರಿ ನೆಕ್ಸ್ಟ್ ಲೆವೆಲ್. ಸೊ ಇನ್ನೊಂದೇನಪ್ಪ ಅಂದ್ರೆ ನಿಮಗೆ MP ಅಲ್ಲಿ ಸೊ ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಆಪರೇಟರ್ ಅಂದ್ರೆ ಅದು ಟೈಮ್ ಬಂದು 10 ಗಂಟೆ 40 ನಿಮಿಷ. ಸೊ ಇಲ್ಲಿ ಡಿನ್ನರ್ ಬ್ರೇಕ್ ಕೊಟ್ಟಿರ್ತಾರೆ. ಸೊ ಇಲ್ಲೆಲ್ಲ ರಾಜ್ ರತನ್ ಬಸ್ ಇದೆ ನೋಡಿ. ಸೊ ಇಂದೂರಿಂದ ಅವ್ರ ಹೆಡ್ ಆಫೀಸ್ ಇಂದ ಗಾಡಿ ಜಸ್ಟ್ ಮೂವ್ ಆಯ್ತು. 8 ಗಂಟೆ 46 ನಿಮಿಷ. ಸೊ ಪೈಲಟ್ ಕೂಡ ಚೇಂಜ್ ಆದ್ರು. ನಮಸ್ಕಾರ. ದಿಲ್ಲಿ ಟು ಬೆಂಗಳೂರು ಬಸ್ ಜರ್ನಿ ಡೇ ಟು ಉಜ್ಜಯಿನಿಂದ ಪುಣೆಗೆ ಹೋಗ್ತಾ ಇದ್ದೀನಿ. ರಾಜ್ ರತನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು ಈ ಬಸ್ ಅಲ್ಲಿ. ಸೊ ಬನ್ನಿ ಬಸ್ ಯಾವ ತರ ಇದೆ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ನಮಸ್ಕಾರ. ಇವತ್ತು ನಾನು ಇರೋದು ಉಜ್ಜಯಿನ MP ಇಂದೂರ್ ಹತ್ರ ಇರೋ ಉಜ್ಜಯಿನಲ್ಲಿ ಇದೆ. ಸೊ ಇಲ್ಲಿಂದ ನಾನು ರಾಜ್ ರತನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಈ ಬಸ್ ಅಲ್ಲಿ ಪುಣೆಗೆ ಜರ್ನಿ ಮಾಡ್ತಾ ಇದ್ದೀನಿ. ಡಿಸ್ಟೆನ್ಸ್ ಬಂದು 670 ಕಿಲೋಮೀಟರ್ ಆಗುತ್ತೆ. ಸೊ ಜರ್ನಿ ಅವರ್ಸ್ ಬಂದು ಎಂಡಲ್ಲಿ ನಿಮ್ಗೆ ರೀಚ್ ಆದ ತಕ್ಷಣ ಡಿಪೆಂಡ್ ಅಪಾನ್ ಟ್ರಾಫಿಕ್ ಮೇಲೆ ಇರುತ್ತೆ. ಸೊ ಒಳಗಡೆ ಇಂಟರ್ವ್ಯೂ ಮಾತ್ರ ಸಕ್ಕದಾಗೈತೆ ವೈಟ್ ಅಂಡ್ ರೋಡ್ ಬಂದು ತೋರಿಸ್ತೀನಿ ನಿಮಗೆ. ನಾನು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದು ಅಭಿ ಬಸ್ ಅಲ್ಲಿ. ಸೊ ಟಿಕೆಟ್ ರೇಟ್ ಬಂದು ಕೂಡ ನಿಮಗೆ ಎಂಡಲ್ಲಿ ತೋರಿಸ್ತೀನಿ ನಿಮಗೆ. ಬನ್ನಿ ಒಳಗಡೆ ಹೆಂಗಿದೆ ಅಂತ ಹೇಳ್ಕೊಡ್ತೀನಿ. सर जी नमस्ते. नमस्ते. आपका नाम सर? शशिकांत साबले. शशिकांत जी. ये कौन सा रूट से जाता है जी अभी? अभी कुछ चिपड़ा मार के इंदौर से पुणे. डिस्टेंस कितना होता है? 670. अच्छा सुबह कितने बजे तक पहुंचेगा उधर? सुबह 9 बजे तक पहुंचे. 9 बजे आप लोग. चलो सर आपका साथ एक फुल जर्नी करेगा. ಸೊ ಇದು ಒಂದು ಇಂಟರ್ವ್ಯೂ ನೋಡೋಣ. ಸೊ ಅಮೇಜಿಂಗ್ ಇದೆ, ಬನ್ನಿ ತೋರಿಸ್ತೀನಿ. ಸೊ ಒಳಗಡೆ ಇಂಟರ್ವ್ಯೂ ಮಾತ್ರ ಸೂಪರ್ ಆಗೈತಿ. ಸೊ ಸರ್ವಿಸ್ ಬಗ್ಗೆ ನೆಕ್ಸ್ಟ್ ಲೆವೆಲ್ ರಾಜನಾಥ್ ಅವರು. ಸೊ ಒಂದು ಕ್ಲೀನ್ ಆಗಿ ಹೈಜಿನಿಕ್ ಆಗಿರೋ ಒಂದು ಬ್ಲಾಕೆಟ್ ಕೊಟ್ಟಿದ್ದಾರೆ. ಸೊ ಪಿಲ್ಲೋ ಮತ್ತೆ ಅಡ್ರೆಸ್ ಬ್ಲಾಕೆಟ್, ಮೊಬೈಲ್ ಇಡಕ್ಕೆ ವಾಟರ್ ಮತ್ತೆ ಪಿನ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಸೊ ಇಂಟರ್ವ್ಯೂ ಬಗ್ಗೆ ನೆಕ್ಸ್ಟ್ ಲೆವೆಲ್. ಸೊ ಇನ್ನೊಂದೇನಪ್ಪ ಅಂದ್ರೆ ನಿಮಗೆ MP ಅಲ್ಲಿ ಸೊ ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಆಪರೇಟರ್ ಅಂದ್ರೆ ಅದು ರಾಜ್ ರತನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು. ಸೊ ಈ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ. ಫುಲ್ ಜರ್ನಿ ಬಗ್ಗೆ ನಿಮ್ಗೆ ತೋರಿಸಿ ಹೋಗ್ತೀನಿ ಬನ್ನಿ. ಸೊ ಹಾಗೆ ಡ್ರೈವರ್ ಒಂದು ಸಣ್ಣ ಇಂಟರ್ವ್ಯೂ ಮಾಡ್ಕೊಳ್ಳೋಣ. ಬನ್ನಿ ಹೆಂಗಿರುತ್ತೆ ನಮ್ಮ ಜರ್ನಿ ಫುಲ್ ಡೀಟೇಲ್ ಆಗಿರುತ್ತೆ ಹೋಗ್ತೀನಿ. ಸೊ ಉಜ್ಜಯಿನಲ್ಲಿ ಪಿಕಪ್ ಪಾಯಿಂಟ್ ಬಂದು ನಾನಾಗಢ ಅಂತ ಹೇಳ್ಬಿಟ್ಟು. ಸೊ ಅವ್ರದಲ್ಲಿ ರಾಜ್ ರತನ್ ಅಂತ ಆಫೀಸ್ ಇದೆ. ಸೊ ಇಲ್ಲಿ ಬಂದು ವೇಟ್ ಮಾಡ್ತಾ ಇದ್ದೆ. ಸೊ ಆಲ್ರೆಡಿ ಬಸ್ ಕೂಡ ಬಂತು. ಸೊ ಬರೀ ಒಳಗಡೆ ಹೆಂಗಿದೆ ಅಂತ ತೋರ್ಸೋಣ. ಸೊ ಇದು ನಂಬರ್ ಮಾತ್ರ ನನ್ನ ಫೇವ್ರೇಟ್ ನಂಬರ್ 0009. ಸೊ ಇವೆಲ್ಲ ಆಫೀಸ್ ಸ್ಟಾಪ್ ಇರ್ತಾರೆ ಇಲ್ಲಿ. ಸೊ ಜೆನ್ಯೂನ್ ಎಲ್ಲ ಆಫೀಸ್ ಸ್ಟಾಪ್ ಎಲ್ಲ ಒಳ್ಳೆ ರೆಸ್ಪಾನ್ಸ್. ಆಲ್ರೆಡಿ ನನಗೆ 1 hour ಬಿಫೋರ್ ಕಾಲ್ ಮಾಡಿದ್ರು. ಸೊ ಇಲ್ಲಿದ್ದೀರಾ ಬನ್ನಿ ಸರ್ ಪಿಕಪ್ ಪಾಯಿಂಟ್ಗೆ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ಆಫೀಸ್ ಸ್ಟಾಪ್. ಸೊ ಜಸ್ಟ್ ಉಜ್ಜಯಿನ್ ಸಿಟಿಯಿಂದ ಕ್ರಾಸ್ ಆಗಿ ಮುಂದೆ ಬಂದ್ವಿ. ಟೈಮ್ ಬಂದು ಸೊ 6 ಗಂಟೆ 29 ನಿಮಿಷ. ಸೊ ಆನ್ ಟೈಮ್ ಎಲ್ಲ ಮೂವ್ ಮಾಡಿದ್ರು ಗಾಡಿ. ಬಂದು ಇನ್ನೂರು ಪಿಕಪ್ ಇರುತ್ತೆ ಇವ್ರದ್ದು. ಸೊ ಇನ್ನೂರಲ್ಲಿ ಪಿಕಪ್ ಪಾಯಿಂಟ್ ಮಾಡ್ಕೊಂಡು ಸೊ ಇಂದೂರಿಂದ ಪುಣೆ ರೋಡಲ್ಲಿ ಹೋಗ್ತಾರೆ. ಸೊ उधर सुकन्या कौन सा हाईवे मिलेगा ना भैया उधर नहीं है ना? हाईवे मिलेगा ना. कौन सा हाईवे मिलेगा? इधर से. अभी इधर से नहीं, इंदौर से भी. इंदौर से मिलेगा, हाईवे मिलेगा. कौन सा एक्सप्रेस है? एक्सप्रेस नहीं, नार्मल हाईवे. अच्छा ಕರೆಕ್ಟ್ ಆಗಿ ಇಂದೂರ್ ಸಿಟಿ ಎಂಟರ್ ಆದ್ವಿ. 8 ಗಂಟೆ 10 ನಿಮಿಷ. ಸೊ ಇಂದೂರ್ ಸಿಟಿ ಟ್ರಾಫಿಕ್ ಯಾವ ಲೆವೆಲ್ ಇದೆ ನೋಡೋಣ. ಸೊ ಹೆವಿ ಟ್ರಾಫಿಕ್. ಸೊ ಇಲ್ಲೇ ಬಂದ ಒಂದು ವಾಶ್ರೂಮ್ ಬ್ರೇಕು ಕೂಡ ಕೊಡ್ತಾರೆ. ಅವ್ರ ಹೆಡ್ ಆಫೀಸ್ ಇಂದೂರ್ ಹೋಗೈತಿ. ಹೆವಿ ಟ್ರಾಫಿಕ್. फटाफट अभी टर्न मारने के लिए जाना पड़ेगा. ಸೊ ಟೈಮ್ ಬಂದು 8 ಗಂಟೆ 18 ನಿಮಿಷ. ಸೊ ಇಂದೂರಲ್ಲಿ ಬಂದು ರೀಚ್ ಆಯ್ತು ನಮ್ಮ ಬಸ್ ಇದೆ.
ಆನ್ ಟೈಮ್ ರೀಚ್ ಆಯ್ತು. ಇಲ್ಲೇ ಒಂದು 10 ನಿಮಿಷ ನಿಮಗೆ ವಾಶ್ರೂಮ್ ಬ್ರೇಕು ಅಂತ ಕೊಡ್ತಾರೆ. ಸೊ ಟೀ ಬ್ರೇಕು ಕೂಡ ಇಲ್ಲೇ ಇರುತ್ತೆ. ಸೊ ಮುಂದೆಲ್ಲ ಡಿನ್ನರ್ ಬ್ರೇಕ್ ಇರುತ್ತೆ, ಅದನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ಇಲ್ಲೇ ಇನ್ನೊಂದು ಹೊಸ ಬಸ್ ನಿಂತಿದೆ ನೋಡಿ. ಸೊ ಇದು ಬಂದು ರೀಸೆಂಟಾಗಿ ಅಂದರೆ 1 ವೀಕ್ ಏನೋ ಆಗಿರ್ಬೇಕು ಗಾಡಿ ಬಂದಿದೆ. ನೆಕ್ಸ್ಟ್ ಎಲ್ಲಿ ಶಾಪ್ ಬರ್ತಾರೆ ತೋರಿಸ್ತೀನಿ. ಸೊ ಇಂದೂರಿಂದ ಅವ್ರ ಹೆಡ್ ಆಫೀಸ್ ಇಂದ ಗಾಡಿ ಜಸ್ಟ್ ಮೂವ್ ಆಯ್ತು. 8 ಗಂಟೆ 46 ನಿಮಿಷ. ಸೊ ಪೈಲಟ್ ಕೂಡ ಚೇಂಜ್ ಆದ್ರು. ಭಯ ಆಪ್ಕಾ ನಾಮ್? ಸೊ ಸದ್ದಾಮ್ ಅಂತ. ಸೊ ಡ್ಯೂಟಿ ಚೇಂಜ್ ಮಾಡಿದ್ರೆ ವಾಶ್ರೂಮ್ ಬ್ರೇಕ್ ಮತ್ತೆ ಇಲ್ಲಿ ಅವ್ರ ಪಿಕಪ್ ಕೂಡ ಇರುತ್ತೆ ಅವ್ರ ಹೆಡ್ ಆಫೀಸ್ ಅಲ್ಲಿ. ಇದು ಬಂದು ಗಣಪತಿ ಘಾಟ್ ಅಂತ ಹೇಳಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ ಟೈಮ್ ಬಂದು 10 ಗಂಟೆ 10 ನಿಮಿಷ. ಸೊ ಗಣಪತಿ ಘಾಟ್ ಹತ್ರ ಹೋಗ್ತಾ ಇದೆ ನೋಡಿ. ಘಾಟ್ ನಾಮ್ ही गणपति घाट है. अच्छा ಮಾನ್ಪುರ್ ಗಣಪತಿ ಘಾಟ್ ಅಂತ ಕರೀತಾರೆ ಇದಕ್ಕೆ. ಈಗ ಘಾಟ್ ಸ್ಟಾರ್ಟ್ ಇರುವಾಗ ಟೈಮ್ ಬಂದು 10 ಗಂಟೆ 40 ನಿಮಿಷ. ಸೊ ಇಲ್ಲಿ ಡಿನ್ನರ್ ಬ್ರೇಕ್ ಕೊಟ್ಟಿರ್ತಾರೆ. ಸೊ ಇಲ್ಲೆಲ್ಲ ರಾಜ್ ರತನ್ ಬಸ್ ಇದೆ ನೋಡಿ. ರಾಜ್ ರತನ್. ಸೊ ಇದು ಕೂಡ ರಾಜ್ ರತನ್. ಸೊ ಬನ್ನಿ ಡಿನ್ನರ್ ಮುಗಿಸ್ಕೊಂಡು ಮತ್ತೆ ಮುಂದೆ ಎಲ್ಲರೂ ಏನೋ ವಾಶ್ರೂಮ್ ಬ್ರೇಕ್ ಕೊಟ್ರೆ ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ಸೊ ನಮ್ಮ ಬಸ್ ಇದು 0009. ಇದು ಕೂಡ 0009. ಸುಮಾರು ಬಸ್ 0009 ಅಂತಾನೆ ಇದೆ. ಅವರು ಕನ್ಫ್ಯೂಸ್ ಆಗ್ಬೇಡಿ ಯಾರು. ಸೊ ಸಿರೀಸ್ ನೋಡ್ಕೊಂಡ್ಬಿಟ್ಟು ಹತ್ಕೊಳ್ಳಿ. ZX ಅಂತ ಇದೆ. ಸೊ ಇದು ZM ಅಂತ ಇದೆ. ಸೊ ಈಗ ಸಿರೀಸ್ ಚೇಂಜ್ ಇರುತ್ತೆ. ಸೊ ಇದು ಒಂದು ನರ್ಮದಾ ನದಿ ಅಂತ ನೋಡೋಣ. ನರ್ಮದಾ ನದಿ ಹೆಸರು ಕೇಳಿದ್ಯಾ? अच्छा ये क्या सब गाड़ी करता है सर? ಇದನ್ನ ನೋಡೋಣ ಸ್ಪೆಷಲ್ ಅನ್ನಿಸ್ತಿದೆ. ಇಲ್ಲಿ ಬಂದ್ಬಿಟ್ಟು ಗಾಡಿ अरे वाह अब सब राजरतन का गाड़ी ऐसा रुक के डाल के जाने का चना डालता है बच्चों के लिए. क्यों कंपनी ओनर बोले क्या ऐसा? अच्छी खाती ना, नहीं ओनर नहीं. अच्छा ये सब अपना ड्राइवर पुण्य का काम है. अच्छा सब ಡ್ರೈವರ್ लोग ऐसा करते हैं. ಓ ಗುಡ್. ನೋಡ್ರ ಎಲ್ಲಾ ಡ್ರೈವರ್ಗಳು ಪ್ರತಿಯೊಬ್ಬರು ರಾಜರತ್ನಲ್ಲಿ ಇರೋರು. ಸೊ ಅಂದ್ರೆ ಇಲ್ಲಿ ನಿಲ್ಲಿಸ್ಬಿಟ್ಟು ಸೊ ಚೆನ್ನಾಗಿ ಹಾಕಿ ಹೋಗ್ತಾರ ಮೀನಕ್ಕೆ. ಅಂದ್ರೆ ಕಡ್ಲಿ ಹಾಕ್ಬಿಟ್ಟು ಹೋಗ್ತಾರ ಮೀನಕ್ಕೆ. ಸೊ ಅಡ್ಡಿಲ್ಲಪ್ಪ, ಇದೊಂದು ಒಳ್ಳೇದು. ಮಾರ್ನಿಂಗ್ ಟೈಮ್ ಬಂದ ಕರೆಕ್ಟ್ ಆಗಿ 7 ಗಂಟೆ 53 ನಿಮಿಷ. ಸೊ ಪೈಲಟ್ ಅವ್ರು ಚೇಂಜ್ ಆದ್ರೆ ಸೊ ಅಣ್ಣ ಇವ್ರು ಓಡಿಸ್ತಾ ಇದ್ದಾರೆ. ಸೊ ಜಸ್ಟ್ ಇವಾಗ ಒಂದು ವಾಶ್ರೂಮ್ ಬ್ರೇಕ್ ಮುಗಿಸ್ಕೊಂಡು ಸೊ ಟೀ ಬ್ರೇಕು ಇದೇ ಆಗಿರುತ್ತೆ. ಸೊ ಗಾಡಿ ಮತ್ತೆ ಮೂವ್ ಆಯ್ತು. ಟೈಮ್ ಬಂದ 9 ಗಂಟೆ. ಸೊ ನಾವು ರೀಚ್ ಆದ್ವಿ ಪುಣೆ ನಾಸಿಕ್ ಪಾಟ ಹತ್ರ. ಸೊ ಡ್ರೈವರ್ಗೆ ಒಂದು ಟ್ಯಾಂಕ್ಸ್ ಹೇಳಿ ನಮ್ಮ ಬ್ಲಾಗ್ ಇಲ್ಲಿಗೆ ಮುಗಿಸೋಣ. ಸೊ ನಮ್ಮ ಡ್ರಾಪಿಂಗ್ ಪಾಯಿಂಟ್ ಕೂಡ ಇಲ್ಲೇ ಐತಿ. ಸೊ ಹಂಗಾಗಿ
चाचा थैंक यू, अच्छे से लेके आया. फिर से और एक बार आपका नाम बोल दो. ಶಶಿಕಾಂತ್ ಸಾಬ್ಲೆ. ಶಶಿಕಾಂತ್ ಸಾಬ್ಲೆ ಅವರು. ಸೊ ಅವ್ರ ಜೊತೆ ಜರ್ನಿ ಮಾಡಿದೆ. ಸೊ ಜರ್ನಿ ಮಾತ್ರ ಕಂಪ್ಲೀಟ್ ಆಯ್ತು, ಸಖತ್ತಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಜರ್ನಿ ಅವರ್ಸ್ ಬಂದು ಸ್ವಲ್ಪ ಜಾಸ್ತಿನೇ ಆಯ್ತು, ಕ್ಯಾಲ್ಕುಲೇಟ್ ಮಾಡ್ಕೊಡ್ರಿ. ಸೊ ಟ್ರಾಫಿಕ್ ಎಲ್ಲ ಇರುತ್ತಲ್ಲ, ಹಂಗಾಗಿ ಕಿಲೋಮೀಟರ್ ಬಂದು 680 ಹೋತಾ ಏನ ಕಿಲೋಮೀಟರ್, 680 ಸಮಥಿಂಗ್ ವೇರಿಯೇಷನ್ ಇರುತ್ತೆ. ಸ್ವಲ್ಪ ಡಿಪೆಂಡ್ ಆನ್ ಟ್ರಾಫಿಕ್ಸ್ ಮೇಲೆ, ಅಂದ್ರೆ ಪಿಕಪ್ ಪಾಯಿಂಟ್ ಎಲ್ಲ ಇರುತ್ತಲ್ಲ ಅದ್ರ ಮೇಲೆ.